ಗುರೂಜಿ, ಮಂತ್ರ ಜಪ ನಾನು ಆಗ್ಲೇ ಹೇಳ್ದಂತೆ ಒಬ್ಬೊಬ್ರು ಒಂದೊಂದು ರೀತಿ ಮಂತ್ರ ಜಪವನ್ನ ಮಾಡ್ತಾ ಇರ್ತಾರೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಕೈಯಲ್ಲಿ ಋಷಿ ಮುನಿಗಳು ಜಪಮಾಲೆಯನ್ನ ಇಟ್ಕೊಂಡು ಮಂತ್ರ ಜಪ ಪಠಣೆಯನ್ನ ಮಾಡ್ತಾ ಇರ್ತಾರೆ. ಸೊ ಇದು ಯಾಕಾಗಿ ಮಾಡ್ತಾರೆ, ಹಾಗೆ ಮಂತ್ರ ಜಪದ ವಿಶೇಷತೆ ಏನು, ಯಾವ ಸಮಯದಲ್ಲಿ ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಿ. ಮಂತ್ರಗಳು ಅಂತಂದರೆ ನಮ್ಮ ಮನುಕುಲದ, ನಮ್ಮ ಆತ್ಮಕ್ಕೂ ನಮ್ಮ ಮನುಕುಲಕ್ಕೂ ನಮ್ಮ ಜೀವನೋದ್ಧಾರಕ್ಕೂ ನೆಮ್ಮದಿಯ ಶಾಂತಿಯ ಬುನಾದಿಗೋಸ್ಕರ ಅಳವಡಿಸಿಕೊಂಡಂತಹ ಒಂದು ಯಜ್ಞ ಮತ್ತು ಪ್ರತಿಜ್ಞೆ ಮತ್ತು ನಮ್ಮ ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸಿಕೊಳ್ಳುವುದಕ್ಕೆ ಮಾಡಿಕೊಂಡಿರುವಂತಹ ಒಂದು ಹಿಂದೂ ಧರ್ಮದ ಪದ್ಧತಿ. ನಮ್ಮ ವೇದಗಳು, ನಮ್ಮ ಪುರಾಣಗಳು, ವೇದಗಳಲ್ಲೂ ಪುರಾಣಗಳಲ್ಲೂ ಇತಿಹಾಸದಲ್ಲೂ ನಮಗೆ ಇರುವಂತಹ ಸಾಕ್ಷಾತ್ ದೇವತೆಗಳೇ ಮಾಡ್ಕೊಂಡು ಬಂದಂತಹ ಎಲ್ಲ ವಿಷಯಗಳಿಗೂ ಕೂಡ ತಾಳ್ಮೆ ಅನ್ನುವಂಥದ್ದು ಹೇಗೆ ಬರ್ತದೆ, ಜ್ಞಾನ ಅನ್ನುವಂಥದ್ದು ಹೇಗೆ ಬರ್ತದೆ, ನಮ್ಮ ಇಡೀ ಜೀವನಾಡಿಗಳಿಗೆ ಹೇಗೆ ಒಂದು ಎನರ್ಜಿ ಅನ್ನುವಂಥದ್ದು ಕೊಡ್ತೈತೆ, ನಾವು ಅಂದುಕೊಂಡಂತಹ ಒಂದು ಸಂಕಲ್ಪ ಹೇಗೆ ಸಿದ್ಧಿ ಆಗುತ್ತದೆ, ಈ ಎಲ್ಲ ವಿಷಯಗಳಿಗೂ ಕೂಡ ಒಂದು ಮಂತ್ರ ಪಠಣೆ, ಮಂತ್ರ ಆಲಂಘನೆ ಮತ್ತು ಮಂತ್ರ ಹೇಗೆ ಯಾವ ಅಕ್ಷರದಿಂದ ಏನನ್ನು ಪಡ್ಕೋಬಹುದು, ಯಾವ ಮಂತ್ರದಿಂದ ಏನನ್ನು ಸಿದ್ಧಿಸ್ಕೋಬಹುದು, ಯಾವ ಶ್ಲೋಕಗಳಿಂದ ಏನನ್ನು ಸಾಧನೆ ಮಾಡಬಹುದು, ಈ ಎಲ್ಲ ವಿಷಯಗಳಿಗೂ ಕೂಡ ಮಂತ್ರಗಳಿಗೆ ಸಂಬಂಧಪಡುವಂಥದ್ದು. ಹಿಂದೆ ಋಷಿಮುನಿಗಳಿಂದ ಹಿಡಿದು ದೇವತೆಗಳಿಂದ ಹಿಡಿದು ಮಂತ್ರಗಳು ಪಠಣೆಗಳಿಂದ ಏನೆಲ್ಲನೂ ಕೂಡ ಸಾಧನೆ ಮಾಡ್ಬೋದು ಮತ್ತು ಹೇಗೆ ಭಗವಂತನನ್ನು ನಮ್ಮ ಜೊತೆಗೆ ನಮ್ಮ ನೆರಳಾಗಿ ಇಟ್ಕೋಬಹುದು, ನಮ್ಮ ಆಯುಧವಾಗಿ, ರಕ್ಷಾ ಕವಚವಾಗಿ ಈ ಮಂತ್ರಗಳಿಂದ, ಬೀಜ ಮಂತ್ರಗಳಿಂದ, ಶ್ಲೋಕಗಳಿಂದ ಪ್ರತಿಯೊಂದು ವಿಷಯಗಳಿಗೂ ಕೂಡ ಒಂದು ಸಾರಥಿಯಾಗಿ ನಮ್ಮ ಬೆನ್ನೆಲುಬಾಗಿ ಈ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡಾಗ ನಮಗೆ ಪವರ್ಫುಲ್ ಎನರ್ಜಿಯಾಗಿ ನಮಗೆ ತಾಸು ಕೊಡ್ತಾಯಿದ್ವು. ಹೀಗಿರುವಾಗ ಈ ಮಂತ್ರಗಳಿಂದ ಯಾವ ಮಂತ್ರವನ್ನು ಎಷ್ಟು ಸಾರಿ ಜಪಿಸಬೇಕು, ಯಾವ ಮಂತ್ರವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಂದಾಗ, ನಮ್ಮ ಸಂಕಲ್ಪ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತಂದಾಗ ಪ್ರತ್ಯೇಕವಾಗಿ ಯಾವ ಕುಲದೇವರಿಗೆ ಸಂಬಂಧಪಡುವಂಥದ್ದು, ಇಷ್ಟ ದೇವರಿಗೆ ಸಂಬಂಧಪಡುವಂಥದ್ದು, ತನ್ನ ಆತ್ಮಕ್ಕೆ ಸಂಬಂಧಪಡುವಂಥದ್ದು, ತನ್ನ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಡುವಂಥದ್ದು, ಏನಕ್ಕೆ ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬೇಕು ಅನ್ನೋಂಥದ್ದು ಕೂಡ ತುಂಬ ಪ್ರಾಮುಖ್ಯತೆಯಿಂದ ಪರಿಗಣನೆ ಮಾಡಬೇಕಾಗುತ್ತದೆ. ಹೀಗಿದ್ದಾಗ ಪ್ರತಿಯೊಂದು ಮಂತ್ರದಿಂದನೂ ಕೂಡ ಪ್ರತಿಯೊಂದು ದಿನದಲ್ಲೂ ಕೂಡ ಆಗುವಂತಹ ಅವಘಡಗಳನ್ನು ಹೇಗೆ ತಪ್ಪಿಸ್ಕೋಬಹುದು ಮತ್ತು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಗೆ ಪರಿಹಾರ ಮಾಡ್ಕೋಬಹುದು ಎಲ್ಲವೂ ಕೂಡ ಈ ಮಂತ್ರಗಳಿಂದ ಅಡಗಿದ್ದಾವೆ. ಈ ಮಂತ್ರಗಳಿಂದ ನಮಗೆ ಮುಖ್ಯವಾಗಿ ಮಹತ್ವ ಏನು ನಮಗೆ ಪ್ರಯೋಜನ ಏನು ಅಂತಂದರೆ, ನಮ್ಮಲ್ಲಿರುವಂತಹ ಏಕಾಗ್ರತೆಯನ್ನು ನಮ್ಮ ಧ್ಯಾನದಿಂದ ಮತ್ತು ದಿನದ 24 ಗಂಟೆಗಳು ಕೂಡ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ಈ ಮಂತ್ರಗಳಿಂದ ನಮಗೆ ಕಲಿಸ್ಕೊಡ್ತೈತೆ. ಮತ್ತು ಹೇಗೆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಮಗೆ ಹೇಗೆ ದಕ್ಕುತ್ತದೆ, ಪ್ರತಿಯೊಂದು ಪೂಜಾ ಪುನಸ್ಕಾರಗಳು ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಚ್ಛತೆ ಅನ್ನುವಂಥದ್ದು ಹೇಗೆ ನಮ್ಮ ಆತ್ಮಶುದ್ಧಿ ಅನ್ನುವಂಥದ್ದು ಮಾಡ್ಕೋಬೇಕು, ಹಾಗೆ ಮಂತ್ರ ಪಠಣೆಯಿಂದ ಭಗವಂತನ ಲೀಲಾಜಾಲವನ್ನು ಸಂಪೂರ್ಣವಾಗಿ ನಮ್ಮ ಕಡೆಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಮಂತ್ರ ಪಠಣೆಯಿಂದ ನಮಗೆ ಆಗುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.